ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಚಾರಗಳು ಹರಿದಾಡುವುದನ್ನ ನಾವು ನೋಡಿರ್ತೀವಿ. ಆದ್ರೆ ಈ ಅಮಾಯಕರ ಮೇಲೆ ಒಂದಷ್ಟು ಅಧಿಕಾರಿಗಳ ದೌರ್ಜನ್ಯ ನಡೀತಿರೋದು ಬಹಳ ಬಹಳ ಕಮ್ಮಿ ಆಗೋಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವಂತಹ ವಿಚಾರಗಳು ಕಮ್ಮಿ ಆಗೋಗಿದೆ. ಆದ್ರೆ ಆತರ ವಿಷಯಗಳು ಆತರ ವಿಚಾರಗಳು ಬಹಿರಂಗವಾಗೋದು ತುಂಬಾ ಅಪರೂಪ ಅಂತಾನೆ ಹೇಳಬಹುದು. ಇದೀಗ ಅಂತದ್ದೇ ಒಂದು ಸುದ್ದಿ ಚೆನ್ನೈನಲ್ಲಿ ನಡೆದಿರುವಂತದ್ದು. ಆ ಸುದ್ದಿ ಕೋವಿಡ್ ಅಲ್ಲಿ ಆದಂತದ್ದು. ಈಗ ಆ ಒಂದು ವಿಚಾರಕ್ಕೆ ಒಂದೊಳ್ಳೆ ತೀರ್ಪನ್ನ ಚೆನ್ನೈ ಕೋರ್ಟ್ ಬಿಡುಗಡೆ ಮಾಡಿದೆ. ಅದನ್ನ ಕೇಳಿದಂತಹ ಎಲ್ಲರೂ ಪಾಠ ಕಲಿಬೇಕಾದಂತದ್ದೇ. ಯಾರ್ಯಾರು ಈ ರೀತಿಯಾದಂತಹ ತಪ್ಪುಗಳನ್ನ ಮಾಡ್ತಾರೆ ಅಧಿಕಾರಿಗಳು, ಅವ್ರಿಗೂ ಕೂಡ ಇದು ಸಲ್ಲುತ್ತೆ ಅನ್ನೋದು ಕೂಡ ತಪ್ಪಾಗೋದಿಲ್ಲ. ಒಂದಷ್ಟು ಅಧಿಕಾರಿಗಳಿಗೆ ನಾವು ಹೆಮ್ಮೆ ಪಡುವಂತ ಕೆಲಸಗಳನ್ನ ಮಾಡ್ತಾರೆ, ಇನ್ನೊಂದಷ್ಟು ಅಧಿಕಾರಿಗಳನ್ನ ನಾವು ಹೇಳೋದಾಗಿಲ್ಲ. ನಿಮ್ಗೆ ಗೊತ್ತಿರುವಂತದ್ದು ಎಷ್ಟೊಂದು ವಿಚಾರಗಳು ಬಹಿರಂಗವಾಗಿ ಬರ್ತಾ ಇರುತ್ತೆ, ಹಾಗೆ ಬರದೇ ಇರುವಂತಹ ಒಂದಷ್ಟು ವಿಚಾರಗಳು ಇರುತ್ತೆ. ಏನಪ್ಪಾ ಹೇಳಕೊಟ್ಟೆ ಅಂದ್ರೆ, ತಂದೆ ಮಗನ ಲಾಕಪ್ ಡೆತ್ ಕೂಡ ಆಗಿ 9 ಜನ ಪೊಲೀಸರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ ಕೋರ್ಟ್. ಇದೊಂದು ಐತಿಹಾಸಿಕ ತೀರ್ಪು ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ಬರೀ ಕೋವಿಡ್ ಅಲ್ಲಿ ಲಾಕ್ಡೌನ್ ವೇಳೆ ನಿಯಮ ಉಲ್ಲಂಘನೆ ಮಾಡಿದ್ರು, ಅಂಗಡಿಯನ್ನ ತೆರೆದ್ರು ಎಂಬ ಕಾರಣಕ್ಕೆ ತಂದೆ ಮಗ ಹಾಗೂ ಇಬ್ಬರನ್ನು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ ಪೊಲೀಸರು ಅತ್ಯಂತ ಕ್ರೂರವಾಗಿ ಥಳಿಸಿ, ಇದರ ಪರಿಣಾಮ ತಂದೆ ಮಗ ಇಬ್ರು ಕೂಡ ಲಾಕಪ್ ಡೆತ್ ಆಗಿದ್ದಾರೆ. ಹೌದು ಸ್ನೇಹಿತರೆ, ಈ ಪ್ರಕರಣ ಸಂಬಂಧ ಕೋರ್ಟ್ ಇದೀಗ ಐತಿಹಾಸಿಕ ತೀರ್ಪು ನೀಡಿ ಅತ್ಯಂತ ಕ್ರೂರವಾಗಿ ಥಳಿಸಿ ಸಾವಿಗೆ ಕಾರಣರಾದ 9 ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಮದುರೈ ಜಿಲ್ಲಾ ನ್ಯಾಯಾಲಯ ಈ ಮಹತ್ವದ ತೀರ್ಪು ನೀಡಿದೆ. ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸತಾನ್ಕುಳಂ ಕಸ್ಟಡಿ ಸಾವಿನ ಪ್ರಕರಣದಲ್ಲಿ ಮದುರೈ ಜಿಲ್ಲಾ ನ್ಯಾಯಾಲಯದ ಐತಿಹಾಸಿಕ ತೀರ್ಪು ನೀಡಿದೆ. ಪ್ರಕರಣದ ಆರೋಪಿಗಳಾದ 9 ಪೊಲೀಸರಿಗೂ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಅದೊಂದು ಅಪರೂಪದ ಪ್ರಕರಣ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಭವಿಷ್ಯದಲ್ಲಿ ಇಂತಹ ಕಸ್ಟಡಿ ಸಾವುಗಳು ಪ್ರಕರಣ ಮರುಕಳಿಸಬಾರದು ಅನ್ನೋ ಒಂದು ವಿಚಾರಕ್ಕೆ ಈ ಒಂದು ಅಚ್ಚರಿಯ ಶಿಕ್ಷೆಯನ್ನ ನೀಡಿದ್ದಾರೆ ಪೊಲೀಸರ ಅಧಿಕಾರಿಗಳಿಗೆ ಅಂತ ಹೇಳಬಹುದು. ಈ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಸಾಕಾಗುವುದಿಲ್ಲ, ಎಲ್ಲರೂ ಸಮಾನ ಅಪರಾಧಿಗಳು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಯಾರು ಹೆಚ್ಚು, ಯಾರು ಹಿಂಸೆಯನ್ನ ನೀಡಿದ್ರು ಅನ್ನೋ ಪ್ರಶ್ನೆ ಇಲ್ಲಿ ಪ್ರಸ್ತುತವಾಗುವುದಿಲ್ಲ. ಯಾಕೆಂದ್ರೆ ಕೋರ್ಟ್ ಹೇಳಿದ್ದೇನೆಂದ್ರೆ, ಶಿಕ್ಷೆಗೊಳಗಾದವರಲ್ಲಿ ಒಬ್ಬ ಇನ್ಸ್ಪೆಕ್ಟರ್, ಇಬ್ರು ಈ ಸಬ್ ಇನ್ಸ್ಪೆಕ್ಟರ್ಗಳು, ಇಬ್ಬರು ಹೆಡ್ ಕಾನ್ಸ್ಟೇಬಲ್ಗಳು ಮತ್ತು 4 ಕಾನ್ಸ್ಟೇಬಲ್ಗಳು ಸೇರಿ ಈ ಕೃತ್ಯದ ನೇತೃತ್ವದಲ್ಲಿ ವಹಿಸಿದ್ದ ಇನ್ಸ್ಪೆಕ್ಟರ್ ಶ್ರೀಧರ್ಗೆ ವಿವಿಧ ಸೆಕ್ಷನ್ಗಳಿಗೆ ಅಡಿಯಲ್ಲಿ 2 ಬಾರಿ ಗಲ್ಲು ಶಿಕ್ಷೆ ಮತ್ತು 84 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. 2020ರ ಜೂನ್ ತಿಂಗಳಲ್ಲಿ ಈ ಘಟನೆ ನಡೆದಿತ್ತು. ಕೋವಿಡ್ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಅಂಗಡಿ ತೆರೆದಿದ್ರು ಎಂಬ ಕಾರಣಕ್ಕೆ ಪೊಲೀಸರು ಮರದ ವ್ಯಾಪಾರಿ ಜಯರಾಜ್ ಮತ್ತು ಅವರ ಮಗ ಬೆನಿಕ್ಸ್ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ರು. ಅದೊಂದು ಪುಟ್ಟ ವಿಚಾರವನ್ನ ಮಾಡಿ ಬಿಟ್ಟಿದ್ರೆ ಒಂದು ರೀತಿಯಾದಂತಹ ಆ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದಷ್ಟು ಅಪಾರ ಒಂದು ಗೌರವ ಹುಡ್ತಾ ಇತ್ತು. ಆದ್ರೆ ಇಂಥದ್ದೊಂದು ವಿಚಾರವನ್ನ ಅವರು ಮಾಡಿದ್ದಾರೆ, ಲಾಕಪ್ ಡೆತ್ ಆಗಿದೆ ಅಂದ್ರೇನೆ ತುಂಬಾ ಬೇಜಾರು ಪಡುವಂತ ಸಂಗತಿ. ಅಲ್ಲಿ ಎಂತ ಕ್ರೂರವಾದಂತಹ ಘಟನೆಗಳು ನಮ್ಮ ಭಾರತದಲ್ಲಿ ಅಥವಾ ನಡೀತಿರುವಂತದ್ದು ಗೊತ್ತಿದ್ರು ಕೂಡ ಅಂತ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಲಾಕ್ಡೌನ್ ಇರುವಾಗ ಒಂದು ಅಂಗಡಿ ಓಪನ್ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾದಂತಹ ಶಿಕ್ಷೆಯನ್ನ ಆ ತಂದೆ ಮಗನಿಗೆ ಕೊಡಬಾರ್ದಿತ್ತು ಅಂತ ಅನ್ಸುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಯಾರನ್ನ ಈ ಒಂದು ಪರಿಸ್ಥಿತಿಯಲ್ಲಿ ಸಿಗಾಕೊಂಡಾಗ ಅದನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದು ತುಂಬಾ ಮುಖ್ಯ. ಅವಸರದಲ್ಲಿ ಅಥವಾ ಏನೋ ಒಂದು ಮಾಡೋದಕ್ಕೆ ಹೋಗಿ ಇನ್ನೊಂದೇನೋ ಆಯ್ತು ಅನ್ನೋದಕ್ಕೆ ಇದೇ ಕಾರಣ ಅನ್ಸುತ್ತೆ. ಇನ್ನು ಮುಂದೆ ಆದ್ರೂ ಈ ರೀತಿಯಾದಂತಹ ಪ್ರಕರಣಗಳು ಬರೋದು ಬೇಡ, ಮರುಕಳಿಸೋದು ಬೇಡ ಅಂತ ಆಶಿಸೋಣ. ಹಾಗೆ ಆ ತಂದೆ ಮಗನ ಆತ್ಮಕ್ಕೆ ಶಾಂತಿ ಸಿಗ್ಲಿ.